ಸುನಂದ ಸುನಂದ ಸಮಾಧಾನ ಮಾಡ್ಕೊಳ್ಳಿ. ಅವಳು ಎಲ್ಲೇ ಹೋಗಿದ್ರು ವಾಪಸ್ ಬಂದ್ಬಿಡ್ತಾಳೆ. ನೀವೇ ಧೈರ್ಯ ಕಳ್ಕೋಬಾರ್ದು ಸುನಂದ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಿಮ್ ಮನೆ ಮಗಳ ಕಾಣೆ ಆಗಿದ್ರೆ ನೀವ್ ನೆಮ್ಮದಿಯಾಗಿರ್ತಾ ಇದ್ರ? ನನ್ ಮಗಳೇನ್ ಅಷ್ಟೊಂದು ಸದ್ರಾನ? ಅವಳೇನ್ ಬಿಟ್ಟಿಗೆ ಬಿದ್ದಿಲ್ಲೇನ್ರಿ? ಸುನಂದ ನಾನು ಆ ರೀತಿ ಎಲ್ಲಿ ಹೇಳ್ದೆ? ನಿಮಗೆ ಸಂಕಟ ಆಗ್ತಿರೋ ಅದಕ್ಕಿಂತ ಹೆಚ್ಚಿನ ಸಂಕಟ ನನಗೂ ಆಗ್ತಿದೆ. ನಾನು ಯಾವಾಗಲೂ ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದೀನಿ. ಹೌದು ಚಿಕ್ಕಮ್ಮ, ಅತ್ತೆಗೆ ಸಿಂಧು ಅಂದ್ರೆ ಪ್ರಾಣ, ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಅಷ್ಟಿದ್ಮೇಲೆ ಅವಳ ಮನೆ ಬಿಟ್ಟು ಯಾಕೆ ಹೋದ್ಲು? ಅಯ್ಯೋ, ಕೆಲವರಿಗೆ ಕಾರಣಗಳೇ ಬೇಕಾಗಿಲ್ಲ. ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರೆ. ಅಂತವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಮನೆ ಬಿಟ್ಟು ಹೋಗೋ ಆಗಿದ್ರೆ ಮನೇಲಿ ಯಾರು ಇರ್ತಾ ಇರ್ಲಿಲ್ಲ. ಪವಿತ್ರ, ಸುಮ್ಮನಿರ್ತೀಯ? ಜಾನಕಿ, ಏನದು ಸಣ್ಣ ಪುಟ್ಟದು ಅಂದ್ರೆ? ಏನಾದ್ರು ಜಗಳ ಆಗಿತ್ತಾ? ಅಣ್ಣ, ಜಗಳನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಮಾತಾಡ್ತಿದ್ದಾಳೆ ಅಷ್ಟೇ ಇವಳು. ಅಂಕಲ್, ಯಾವ ಜಗಳನೂ ಆಗಿರ್ಲಿಲ್ಲ. ಏ ಪವಿತ್ರ, ಏನಾಗಿತ್ತೆ ಜಗಳ? ಸುಮ್ಮನೆ ಏನೇನೋ ಯಾಕೆ ಮಾತಾಡ್ತೀಯಾ? ಅಂಕಲ್, ಅವರಿಬ್ರು ಚೆನ್ನಾಗೇ ಇದ್ರು. ಚೆನ್ನಾಗಿರ್ಲಿಲ್ಲ ಅಂತ ನಾನೇನು ಹೇಳ್ದೆ? ಸಂಸಾರ ಅಂದಮೇಲೆ ಸಣ್ಣ ಪುಟ್ಟದಿರಲ್ವಾ? ನಾನು ನೀವು ಸಂಸಾರ ಮಾಡ್ಕೊಂಡಿಲ್ವಾ? ಹಾಗೆ ಜಗಳನೂ ಆಡ್ತಿರ್ತಾನೆ. ಅದೇ ರೀತಿ ಲಕ್ಷ್ಮಣ್ ಸಿಂಧು ಮಧ್ಯೆನೂ ಇರ್ಬೋದು. ಪವಿತ್ರ, ಸಿಂಧುಗೂ ಲಕ್ಷ್ಮಣ್ಗೂ ಜಗಳ ಆಗಿದ್ದು ನೀನೇನಾದ್ರೂ ನೋಡಿದ್ದೇನೆ? ಅತ್ತೆ, ಎಲ್ಲಾನು ಕಣ್ಣಾರೆ ನೋಡ್ಲೇಬೇಕು ಅಂತೇನಿಲ್ವಲ್ಲ. ಸಂಸಾರ ಅಂದಮೇಲೆ ಎಲ್ಲ ಇದ್ದಿದ್ದೆ. ಅದೇನು ದೊಡ್ಡ ಕಾರಣ ಅಲ್ಲ ಅಂತ ನಾನು ಹೇಳ್ತಿರೋದು ಅಲ್ವೇನೆ? ಅನು, ಏ ಪವಿತ್ರ, ಇದು ಕಾನೂನು ಯಾಕೆ ಕರಿತೀಯ? ಇದಕ್ಕೆ ಅನು ಸಾಕ್ಷಿನಾ? ಮಾವ ದೇವಸ್ಥಾನಕ್ಕೆ ಅನುನು ಹೋಗಿದ್ಲು ತಾನೆ, ಅಲ್ಲೇನಾದ್ರು ಜಗಳ ಆಯ್ತಾ? ಅದನ್ನೇನಾದ್ರು ನೋಡಿದಾಳ ಅಂತ ಕೇಳ್ದೆ ಅಷ್ಟೇ. ಪವಿತ್ರ, ಏನೇನೋ ಕಲ್ಪಿಸ್ಕೊಂಡು ಊಹಿಸ್ಕೊಂಡು ಮಾತಾಡೋದಕ್ಕೆ ಬರಬೇಡ. ಮನೇಲಿ ಎಂತ ಪರಿಸ್ಥಿತಿ ಇದೆ ಅಂತ ಗೊತ್ತಲ್ಲ ನಿಂಗೆ? ನೋಡು ರಾಜೇಂದ್ರ, ಹೇಳು. ಸಿಂಧು ಲಕ್ಷ್ಮಣ ಈ ಮನೇಲಿ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು. ಅದಕ್ಕೆ ನಾನೇ ಸಾಕ್ಷಿ, ರಾಜೀವಿ ಸಾಕ್ಷಿ, ನನ್ನ ಅಣ್ಣ ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಯಾರೋ ದಾರಿ ತಪ್ಪಿಸೋ ಮಾತು ಆಡಬಾರ್ದು, ಅದಕ್ಕೆ ಕಿವಿನೂ ಕೊಡಬಾರ್ದು. ಸಂತೋಷನಾ? ತೃಪ್ತಿ ಆಯ್ತಾ? ಖುಷಿನಾ? ಇದನ್ನೇ ತಾನೇ ನೀನು ಬಯಸ್ತಾ ಇದ್ದಿದ್ದು. ಏನ್ ಮಾತಾಡ್ತಿದ್ದೀರಾ ನೀವು? ನಾನೇನು ಹೇಳ್ತಾ ಇದ್ದೀನಿ ಅನ್ನೋದು ನಿನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸಿಂಧುನ ಮನೆಯಿಂದ ಕಳಿಸಿದ್ದಾಯ್ತಲ್ಲ, ಮಿಷನ್ ಕಂಪ್ಲೀಟೆಡ್. ನನಗಂತ ಕೆಟ್ಟ ಬುದ್ಧಿ ಇಲ್ಲ. ಇನ್ಯಾರಿಗೆ? ನನಗಿತ್ಯಾ? ನನ್ನ ತಂಗಿನ ಮನೆ ಬಿಟ್ಟು ಹೋಗೋಕೆ ಮಾಡಿದ್ಯಾರು? ನಿಂತಾನೆ ಸರಿ ಮಾಡ್ಕೊಳ್ಳೋದಕ್ಕೆ. ಮನಸ್ಸು ಮಾಡಿದ್ರೆ ನಾನು ಆ ಕೆಲಸನ ಯಾವತ್ತೂ ಮಾಡ್ಬೋದಾಗಿತ್ತು. ನೀವು ಆ ಮನುನ ಈ ಮನೆಗೆ ತಂದ್ಬಿಟ್ರಲ್ಲ, ಅವತ್ತೇ ಅದನ್ನ ಮಾವಂಗೆ ಹೇಳ್ಬೋದಾಗಿತ್ತು. ನೀವಿಬ್ರು ಬಂಡವಾಳನು ಅವತ್ತೇ ಅವ್ರಿಗೆ ಗೊತ್ತಾಗ್ತಿತ್ತು. ಏಯ್, ಏನು ಹೇಳ್ತಾ ಇದೆಯಾ? ಯಾಕೆ ಶಾಕ್ ಆಯ್ತಾ? ನೀವೊಬ್ಬರೇ ಸಾಚಾ ಅನ್ನೋ ಥರ ಮಾತಾಡ್ಬೇಕು. ಮನು ನನಗೆ ಎಲ್ಲ ಹೇಳಿದ್ದಾನೆ. ಸತ್ಯ ಏನು ಅಂತ ನನಗೂ ಗೊತ್ತಿದೆ. ಇನ್ನೊಬ್ರ ಕಡೆ ಬೆರಳು ಮಾಡಿ ತೋರಿಸೋದು ಸುಲಭ, ಆದರೆ ನಮ್ಮ ತಟ್ಟೆಲೆ ಹೆಗ್ನ ಸತ್ತು ಬಿದ್ದಿದೆ ಅನ್ನೋದನ್ನ ಮರಿಬಾರ್ದು. ಸಿಂಧು ಜೀವನ ಹಾಳು ಮಾಡಲ್ಲ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಅದರಂತೆ ನಡ್ಕೋತೀನಿ. ಒಟ್ಟು ಮಾತಿಗೆ ತಪ್ಪೋಳಲ್ಲ ನಾನು. ಯಾವುದೋ ಉದ್ದೇಶ ಇಟ್ಕೊಂಡು ಯಾರ್ದೋ ಜೀವನ ಹಾಳು ಮಾಡೋಕೆ ತಂತ್ರಗಾರಿಕೆನೂ ಮಾಡಿಲ್ಲ ನಾನು. ಇನ್ನೊಂದ್ಸಲ ಅಂಥ ಮಾತನ್ನ ನನ್ನ ಮುಂದೆ ಆಡ್ಬೇಡಿ.